ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ದೊಡ್ಡ ಕೋಳಿ ಚಿಕನ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅದು ಇದ್ಕಿದ ಅವರೇ ಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಒನ್ಸ್ ನೀವು ಟ್ರೈ ಮಾಡಲೇಬೇಕು ಮನೆಯಲ್ಲಿ. ಆ್ಯಂಡ್ ಇದು ಚಿಕ್ಕ ಕೋಳಿಗಿಂತ ದೊಡ್ಡ ಬಾಯ್ಲರ್ ಕೋಳಿ ತಗೊಂಡು ಮಾಡಿ ಸೂಪರಾಗಿರುತ್ತೆ ಆ್ಯಂಡ್ ಟೇಸ್ಟೇ ಸಖತ್ತಾಗಿರುತ್ತೆ. ನೀವು ಒನ್ಸ್ ಇದನ್ನು ಅಡಿಕ್ಟ್ ಆಗೋದ್ರೆ, ಇದು ತಿನ್ನೋದಕ್ಕೆ ಅಡಿಕ್ಟ್ ಆಗೋದ್ರೆ ಮತ್ತು ಚಿಕ್ಕದು ತಿನ್ನೋದಕ್ಕೆ ಆಗೋದಿಲ್ಲ. ಬಟ್ ಇದು ಅಷ್ಟೊಂದು ಈಟ್ ಇರೋದಿಲ್ಲ ಬಾಡಿಗೆ. ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಚಿಕ್ಕದಾದರೆ ಈಟ್ ಇರುತ್ತೆ, ಅದು ಜಾಸ್ತಿನೂ ತಿನ್ನಬಾರ್ದು. ಈ ಥರ ಒನ್ಸ್ ಟ್ರೈ ಮಾಡಿ ನೋಡಿ. ನಾನು ಡಿಫ್ರೆಂಟಾಗಿ ಮಸಾಲೆ ಎಲ್ಲ ಹುರಿದು ರುಬ್ಬಿಟ್ಟು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು ಅಂತ ಈ ವಿಡಿಯೋಲಿ ಸ್ಕಿಪ್ ಮಾಡದೆ ನೋಡಿ. ಖಂಡಿತ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ 1 ಕಪ್ ಆಗೋಷ್ಟು ನಾನು ಇದ್ಕದವರೆ ಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, 1 ಟೊಮ್ಯಾಟೊ, ಕೊಬ್ಬರಿ ತೊಗೊಂಡಿದ್ದೀನಿ. ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು. ಇಲ್ಲಿ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಕಸೂರಿ ಮೆಂತಿ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ 1 ಹಾಫ್ ಟೇಬಲ್ ಸ್ಪೂನು, ಯಾಕೆಂದರೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ. ಖಾರದ ಪುಡಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ 1 3 ಟೇಬಲ್ ಸ್ಪೂನು. ಅರಿಶಿನ 1 1/4 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಈ ಸ್ಪೈಸಸಲ್ಲಿ ಒಣಮೆಣ್ಸಿನ್ಕಾಯಿ 2, ಚಕ್ಕೆ ಲವಂಗ, ಪೆಪ್ಪರ್ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಮೇಯ್ನು 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರನ್ನು ತೊಗೊಂಡಿದ್ದೀನಿ. ಈಗ ಪ್ಯಾನ್ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋಬೇಕು. ಈಗ ಫಸ್ಟು ಸ್ಪೈಸಸ್ ಹಾಕ್ತಾಯಿದ್ದೀನಿ. ಇವು ಸ್ವಲ್ಪ 1-2 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ 1-2 ಮಿನಿಟ್ಸು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೊಮೆಟೊ ಫಸ್ಟಲ್ಲೇ ಹಾಕಿದ್ರೆ ಅದು ಸಾಫ್ಟಾಗಿ ಆಗಿಬಿಡುತ್ತೆ. ಫಸ್ಟ್ ಇದೆಲ್ಲ ಫ್ರೈ ಮಾಡಿಕೊಂಡು ಆದಮೇಲೆ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈಗ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಆದಮೇಲೆ ಈಗ ಹಾಕ್ತಾಯಿದ್ದೀನಿ. ಫಸಲ್ಲೇ ಹಾಕಿದ್ರೆ ಅದು ಸ್ವಲ್ಪ ಸೀದೋಗಿಬಿಡುತ್ತೆ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದು ಫ್ರೈ ಆದಮೇಲೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಆಗ ಸ್ವಲ್ಪ ಸಾಫ್ಟ್ ಆದಾಗ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಕೊಬ್ಬರಿನೂ ಸಹ ಹಾಕ್ತಾಯಿದ್ದೀನಿ. ನೀವು ಆಪ್ಷನಲ್ ಕೊಬ್ಬರಿ ಇದರಲ್ಲಾದರೂ ಹಾಕ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಗ್ರೈಂಡ್ ಮಾಡೋಕ್ಕಾದರೂ ಹಾಕ್ಕೋಬೋದು ನೀವು. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಸ್ವಲ್ಪ 1-2 ಮಿನಿಟ್ಸ್ ಆ ಥರ ಬಾಡಿಸ್ಕೋಬೇಕು. ಈಗ 2 ಮಿನಿಟ್ಸ್ ಆದಮೇಲೆ ನಾನು ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ಪೈಸಸ್ ಅನ್ನೋದು ಹಾಕ್ಕೋಬೇಕು. ಧನಿಯಾ ಪೌಡರು, ಖಾರದ ಪುಡಿ ಅವೆಲ್ಲನೂ. ಯಾಕೆ ಅಂದರೆ ನಾವು ಫ್ಲೇಮ್ ಆನ್ ಮಾಡಿ ಹಾಕ್ಕೊಂಡ್ರೆ ಅದು ಸೀದೋಗುತ್ತೆ. ಖಾರದ ಪುಡಿ ಸ್ವಲ್ಪ ಸೀದೋಗೋ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟ್ ಅನ್ನೋದು. ಈಗ ನಾನು ಫಸ್ಟು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಪೈಸಸ್ಸು. ಧನಿಯಾ ಪೌಡರ್ 1 3 ಟೇಬಲ್ ಸ್ಪೂನು, ಖಾರದ ಪುಡಿ 1, ಯಾಕೆಂದರೆ ನಾವು ಒಣಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದಕ್ಕೆ. ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅರಿಶಿನ 1 1/4 ಟೇಬಲ್ ಸ್ಪೂನು. ಗರಂ ಮಸಾಲ ನಿಮಗೆ 1 ಹಾಫ್ ಟೇಬಲ್ ಸ್ಪೂನ್ ಇಲ್ಲ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಯಾಕೆಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ. ಆ್ಯಂಡ್ ಚಿಕನ್ ಮಸಾಲ 1 2 ಟೇಬಲ್ ಸ್ಪೂನು. ಆ್ಯಂಡ್ ಕಸೂರಿ ಮೆಂತಿ ಸಹ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಈಗ ಎಲ್ಲ 2 ಮಿನಿಟ್ಸ್ ಆ ಥರ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಾಡಿಸ್ಕೋಬೇಕು. ಈಗ ಚಿಕನ್ ನೀಟಾಗಿ ವಾಶ್ ಮಾಡಿಕೊಂಡು ತೊಳೆದೆತ್ತಿಕ್ಕೊಂಡಿದ್ದೀನಿ. 1.5 kg ಇದೆ. ನಾನೀಗ ತೋರಿಸ್ತಾ ಇರೋದು 1.5 kgಗೆ. ಇದು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು. ಆ್ಯಂಡ್ ಎಷ್ಟು ಸ್ಮೂತಾಗಿ ಗ್ರೈಂಡ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಸಾಂಬಾರು. ಆ್ಯಂಡ್ ಈಗ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಇಟ್ಟಾದಮೇಲೆ ಸಾಸಿವೆ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇಲ್ಲಿ ನೀವು ಆಪ್ಷನಲ್ ಆನಿಯನ್ ಹಾಕ್ಕೋಬೋದು, ಇಲ್ಲ ಹಾಗೆ ಆದರೂ ಹಾಕ್ಕೋಬೋದು. ಕರಿಬೇವು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆ್ಯಂಡ್ ಈಗ ಅದು ಚಿಟಪಟ ಆದಮೇಲೆ ನಾವು ಚಿಕನನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿಕನನ್ನು ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಒಬ್ಬೊಬ್ಬರು ಮಸಾಲೆ ಡೈರೆಕ್ಟ್ ಆಗಿಬಿಟ್ಟು ಕ್ಯಾಪ್ ಆಗಿಬಿಡ್ತಾರೆ. ಇಲ್ಲಿ ನಾನು ಆ ಥರ ಮಾಡ್ತಾಯಿಲ್ಲ.
ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಈಗಲೇ ನಾವು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಸ್ವಲ್ಪ ಗ್ಯಾಪ್ ಬಿಡೋ ಥರ ನಾವು ಕ್ಲೋಸ್ ಮಾಡಿಕೊಂಡು ನಾವು ಸ್ವಲ್ಪ ಒಂದು 5 ಮಿನಿಟ್ಸ್ ಪೀಸ್ ಸ್ವಲ್ಪ ಗಟ್ಟಿ ಬರೋವರೆಗೂ ಅದು ನೀರು ಬಿಟ್ಕೊಳೋವರೆಗೂ ನಾವು ಅದೇ ಥರ ಬೇಯಿಸ್ಕೋಬೇಕು. ಒಂದೇ ಸರಿ ಮಸಾಲೆ ಹಾಕ್ಬಿಟ್ಟು ನಾವು ಯಾವತ್ತೂ ಅಷ್ಟೇ ಕ್ಯಾಪ್ ಆಗಿಬಿಡಬಾರ್ದು. ಸ್ವಲ್ಪ ಆ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಸ್ವಲ್ಪ ಓಪನ್ ಗ್ಯಾಪ್ ಬಿಟ್ಟು ನಾವು ಕ್ಲೋಸ್ ಮಾಡಿಕೊಂಡು ಅದು ನೀರೆಲ್ಲ ಬಿಟ್ಕೊಳೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಇಲ್ಲ ಒಂದು 6 ಮಿನಿಟ್ಸು ನೀರೆಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ. ಅದು ನೋಡಿ ಆ ಥರ ಗ್ಯಾಪ್ ಇರಬೇಕು. ಆ್ಯಂಡ್ ಸ್ವಲ್ಪ ಈಗ 5 ಮಿನಿಟ್ಸ್ ಕುಕ್ ಮಾಡಿಕೊಂಡೆ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಈಗ ನಾವು ಡೈರೆಕ್ಟ್ ಮಸಾಲೆನ ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಲ್ಲಿ ವಾಟರನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋದ್ರಿಂದ ಸ್ವಲ್ಪ ನಾವು ಮಸಾಲೆನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಕುಕ್ಕರ್ಗೆ. ಏಕೆಂದರೆ ಚಿಕನಲ್ಲಿ ನೀರು ಜಾಸ್ತಿ ಬಿಟ್ಕೊಳತ್ತೆ. ಸೊ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಾಟರ್ ಹಾಕ್ಕೋಬೇಕು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ನಾನು 3 to 4 ವಿಷಿಲ್ಸನ್ನು ಹಾಕಿಸ್ತಾಯಿದ್ದೀನಿ. ಚಿಕ್ಕದಾದರೆ ಬರೀ 1 ವಿಷಿಲ್ಗೆ ಬೆಂದೋಗ್ಬಿಡುತ್ತೆ. ಇದಾದರೆ ಒಂದು 3 to 4 ಇಲ್ಲ 4 to 5 ಆದರೂ ಹಾಕ್ಸ್ಬೇಕು. ಬಲ್ತಿರೋ ಕೋಳಿ ಆದರೆ 7 ಕೂಡ ಹಾಕ್ಸ್ಬೇಕು. ಇಲ್ಲಿ ನಾನು 4 ವಿಷಿಲ್ಸ್ ಹಾಕ್ಸ್ಬಿಟ್ಟು ಮತ್ತೆ ಒಂದು 10 to 20 ಮಿನಿಟ್ಸ್ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಕುಕ್ ಮಾಡ್ತೀನಿ. ಸೊ ಅದಕ್ಕೆ ನಾನು 4 ಮಾತ್ರ ಹಾಕಿಸ್ತಾಯಿದ್ದೀನಿ. ಇಲ್ಲಿ ಅವರೇ ಬೇಳೆ ಲಾಸ್ಟಲ್ಲಿ ನಾನು ಇಳಿಸ್ಕೊಂಡಾಗ 20 ಮಿನಿಟ್ಸ್ ಬೇಯಿಸ್ತೀನಲ್ವ ಆಗ ಹಾಕ್ಕೊತೀನಿ. ಈಗ ನೋಡಿ 4 ವಿಷಿಲ್ಸ್ ಹಾಕ್ಸಿದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಈ ಥರ ನೀರು ಯಾಕೆ ಅಂದರೆ ಫಸ್ಟೇ ನಾವು 7 ವಿಷಿಲ್ ಹಾಕ್ಸ್ಕೊಂಡ್ಬಿಟ್ರೆ ಬೆಂದೋಗ್ಬಿಟ್ರೆ ಮತ್ತು ಅದು ನೀರಿದ್ದರೆ ಮತ್ತು ಬೇಯಿಸೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ನಾನು ಕಂಪ್ಲೀಟಾಗಿ 7 ವಿಷಿಲ್ಸ್ ಹಾಕ್ಸ್ಬಿಡಲ್ಲ. 4 ಹಾಕ್ಸ್ಬಿಟ್ಟು ಮತ್ತು ಇಳಿಸ್ಕೊಂಡು ಲಿಡ್ ಓಪನ್ ಮಾಡಿಬಿಟ್ಟು ಈ ಥರ ಬೇಯಿಸ್ಕೊತೀನಿ. ಆಗ ಗ್ರೇವಿ ಸಹ ನಮಗೆ ಥಿಕ್ನೆಸ್ ಅನ್ನೋದು ಬರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಫೈನಲಿ ರೆಡಿ ಆಯಿತು ನೋಡಿ. ನೀರಿರೋದು ಈಗ ಎಲ್ಲ ಗ್ರೇವಿ ಎಲ್ಲ ಗಟ್ಟಿಯಾಗಿದೆ ಆ್ಯಂಡ್ ಪೀಸು ಸಹ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಥರ ಅವರೇ ಬೇಳೆ ಹಾಕಿದ್ರೆ ಚಿಕನ್ ಸಾಂಬಾರು ಇದೇ ಬೇರೆ ಟೇಸ್ಟ್ ಇರುತ್ತೆ. ನಾವು ನಾರ್ಮಲಾಗಿ ಮಾಡೋದು ಅದೇ ಬೇರೆ ಟೇಸ್ಟ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅದು ಒಂಥರ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಕಸ್ತೂರಿ ಮೆಂತ್ಯ ಹಾಕಿದ್ದೀವಲ್ಲ, ಡಿಫ್ರೆಂಟಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಒಳ್ಳೆ ಲಾಗ್ಸ್ ಜೊತೆ ಬರ್ತೀನಿ. ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ಸಹ ಮಾಡ್ತಾಯಿದ್ದೀನಿ. ತಪ್ಪದೇ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಿದೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.